ಏನಪ್ಪ ಮಾಡೋದೀಗ? ಸಾಲದ ಮೇಲೆ ಸಾಲ, ಸೋಲ್ ಮೇಲೆ ಸೋಲು, ಸೋಲ್ ಮೇಲೆ ಸೋಲಾಯ್ತದೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ವಲ್ಲಪ್ಪ. ಕಳ್ಕೊಂಡು ದುಡ್ಡು ಮಾತ್ರ ಯಾವ ಕಾರಣಕ್ಕೂ ಬಿಡೋದು ಬೇಡ. ಗೆದ್ದೇ ಗೆಲ್ಲಬೇಕು, ಗೆದ್ದೇ ಗೆಲ್ಲಬೇಕು. ಇವಳು ಯಾಕಪ್ಪ ಈಗ ಫೋನ್ ಮಾಡ್ತಾ ಇದ್ದಾಳು? ಹಲೋ. ಹಲೋ, ಏನು ಮಾಡ್ತಾ ಇದ್ರ? ಊಟ ಆಯ್ತಾ? ಆಯಿತು. ನಾನು ಫೋನ್ ಮಾಡೋರಿಗೆ ನೀವು ಫೋನ್ ಮಾಡ್ತಿಲ್ವಲ್ಲ, ಇದಕ್ಕೆ ಏನು ಸಮಾಚಾರ ಹೇಳಿ. ಏನು? ಮನೆಯಲ್ಲಿದ್ದೀರಾ ಎಲ್ಲಿದ್ದೀರಾ? ಮನೇಲೇ ಇದ್ದೀನಿ ಅಂತ ಹೇಳು. ಸರಿ, ಮನೆಗೆ ಬರ್ತಾ ಇದ್ದೀನಿ. ರೆಡಿಯಾಗಿ ಫೋನ್ ಮಾಡ್ತಾ ಇದ್ದೀನಿ. ಕರ್ಕೊ ಹೋಗ್ತೀರಾ? ನಾನೇ ಬರಲ್ಲ. ನಿಧಾನಕ್ಕೆ ಬಾ. ನಾನೇನು ಕರೆದ ನಿನ್ನ? ಆಗಲೇ ಊರಿಗೆ ಬಂದು 3 ದಿನ ಆಯಿತು. ಅದೇ ಹೊತ್ತು ಬರಬೇಕು ಅಂತ ಇದ್ದೀನಿ. ಅಪ್ರೂಪ್ದಾಗ ಅಪ್ಪನ ಮನೆಗೆ ಹೋಗಿದ್ಯಾ? ಅವ್ರ ಆಸೆ ತೀರ್ಸ್ಬಿಟ್ಟು ಬಾ. ನಾನೇನು ಹಿಂಸೆ ಮಾಡಿದೆ ನಿನಗೆ? ನಿಮಗೆ ಊಟಕ್ಕೆ ತೊಂದರೆ ಆಗಲ್ವಾ? ಏನಿಲ್ಲ, ಏನಿಲ್ಲ, ಆರಾಮಾಗಿದ್ದು ಬಾ. ನಮ್ಮ ಅದೃಷ್ಟಕ್ಕೆ ಮಕ್ಕಳು ಕೂಡ ಇಲ್ಲ. ಇಲ್ಲಿ ಇನ್ನೇನು ಕೆಲಸ ನಿನಗೆ? ಏನೋ ಬೇರೆ ಬೇರೆ ನೆಪ ಮಾಡ್ಕೊಂಡು ಏನೋ ಪ್ಲಾನ್ ಮಾಡ್ತಾ ಇದ್ರಿ. ಸರಿ, ಇನ್ನೇನಪ್ಪ ಕೆಲಸ ನಿನಗಿಲ್ಲಿ? ಹೊಲದ ಹತ್ರ ಹೋಗಬೇಕು, ಗದ್ದೆ ಹತ್ರ ಹೋಗಬೇಕು ಅನ್ನೋಂಗೂ ಇಲ್ಲ. ಅವನು ಕೂಡ ಲೀಸ್ ಹಾಕ್ಬಿಟ್ಟಿದ್ದೀನಿ. ಎಲ್ಲನೂ ಹಾಕ್ತೀರಿ. ಫ್ರೀ ಬಿಟ್ರೆ ನಿಮ್ಮ ಮನೆನೂ ಮಾರ್ತೀರಿ. ಆರಾಮಾಗಿದ್ದು ಬಾ. ಏನಂದ್ರೆ ಇನ್ನು 3-4 ದಿನ ಅಲ್ಲೇ ಇದ್ದು ಲೇಟಾಗೆ ಬಾ. ಸರಿ ಸರಿ ನೀನೇನಾದ್ರು ತಿಳ್ಕೊ. ಸರಿ ಸರಿ. ನಿನ್ನಿಷ್ಟದ ವಿರುದ್ಧ ನಾನು ಏನೂ ಹೇಳ್ತಾ ಇಲ್ಲ. ಆಯಿತು, ನಿಧಾನಕ್ಕೆ ಬಾ. ನಾನು ಮನೇಲಿಲ್ಲ ಅಂತ ದುಡ್ಡುಗೋಸ್ಕರ ಬೇರೆ ಬೇರೆ ಇದೆ ಮಾಡಿದ್ರೆ ಸರಿಯಾಗಿರಲ್ಲ, ತಿಳ್ಕೊಳ್ಳಿ. ಇಲ್ಲೇನು ಚಿನ್ನ ಬೆಳ್ಳಿ ಮಾಡ್ಬಿಟ್ಟು ಹೋಗ್ಬಿಟ್ಟವಳೆ ಅಂತ ಫೋನ್ ಮಾಡ್ತಾಳೆ. ಜೇಬಲ್ಲಿ ನೋಡಿದ್ರೆ 2 ಬೀಡಿ ತಗೊಂಡು ಸೇಗ್ ದುಡ್ಡಿಲ್ಲ ಇಲ್ಲಿ. ನನ್ನ ಕಷ್ಟ ನನಗಾಗದೆ ಇವಳು ಅಪ್ಪನ ಮನೆಯಿಂದ ಓಡ್ಬರೋಕೆ ನಿಂತಾಳೆ. ಈ ನನ್ನ ಮಕ್ಳು ಯಾಕಪ್ಪ ಫೋನ್ ಮಾಡ್ತಾ ಇದ್ದರು? ಹೇಳುಗರು. ಏನ್ ಗುರು, ಇನ್ನು ಬಂದ ಇಲ್ಲ? ಬರ್ತೀನಿ ಇರು ಗುರು. ದುಡ್ಡು ಹೇಳಿದ್ದೀನಲ್ಲ. ಆನಂದಂಗೆ ಫೋನ್ ಮಾಡ್ತಾ ಇದ್ದೀನಿ. ಬರ್ತೀನಿ. ಎಲ್ಲಿ ಗುರು? ಮನೇಲಿ ಹೇಳ್ತಿದ್ರಲ್ಲ, ಏನೋ ಅಡ್ಜಸ್ಟ್ ಆಯ್ತದೆ ಅಂತ ಅಂದೆ. ಮತ್ತೆ ಹೆಂಡ್ತಿ ಮನೇಲಿಲ್ಲ ಅಂತ ಏನು ಬೇಕಾದ್ರೂ ತರಕ್ಕೆ ಇಲ್ಲಿ ಏನು ಬಿಟ್ಟಿಲ್ಲ ಗುರು. ಎಲ್ಲ ರೂಮ್ಗಳು ಬಾಗಿಲು ಬಂದು ಮಲ್ಗಕ್ಕೊಂದು ಖಾಲಿ ಮಂಚ ಬಿಟ್ಬಿಟ್ಟು ಹೋಗವಳೆ. ಕೆಳಗಡೆ ಚಾಪೆ ಹಾಸಿಗೆನೂ ಕೂಡ ಬಿಟ್ಟಿಲ್ಲ. ಖಾಲಿ ಮಂಚದಲ್ಲೇ ಮಲಗಿದ್ದೀನಿ. ಅವನಿಗೆ ಫೋನ್ ಮಾಡ್ತೀನಿ. ಇನ್ನು ಅರ್ಧ ಗಂಟೆ ಬರ್ತೀನಿ ಗುರು. ಅವ್ನಿಗೆ ಫೋನ್ ಮಾಡ್ತೀನಿ ಬಿಡು ಗುರು, ನೀವು ಮಾಡ್ತಾಯಿರಿ. ಸರಿ ಆಯ್ತು, ಬಾ ಬೇಗ. ಇನ್ನು ನಮ್ಮ ಮಕ್ಕಳ ಕೈಲಿ ಹೇಳಿಸ್ಕೊಂಡು ನಾನು ಹೋಗ್ಬೇಕಾ? ನಾನು ಕಳ್ಕೊಂಡಿರೋ ದುಡ್ಡನ್ನ ಗೆಲ್ಲೇಬೇಕು. ಅವ್ರು ಕರೀಲಿ ಬಿಡಲಿ, ನಂಗೆ ಗೊತ್ತು ಹೋಗೋದು. ಈ ಆನಂದ ಎಷ್ಟು ಫೋನ್ ಮಾಡಿದ್ರು ಬರೀ ಬಿಜಿ. ಏನು ಫೋನ್ ಬಿಜಿ. ಅದೇನು ವ್ಯವಹಾರ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ ಕಣಪ್ಪ. ನೀನು ಈ ಥರ ಫೋನ್ ಮಾಡೋದು ನಾನು ಏನು ಮಾಡೋಣ? ಆಯಿತು, ನಾನು ಯಾವತ್ತಾರವೇ ಇಲ್ಲ ಅಂದಿದ್ದೀನಾ? ಇವನು ಇತ್ತೀಚೆಗೆ ಇಷ್ಟೊಂದು ಫೋನ್ ಬ್ಯುಸಿ ಆಯ್ತವನೆ ಅಂದರೆ ಏನಪ್ಪ ಇದು ಸಮಾಚಾರ? ಏನು ಅವ್ರವ್ರ ಸಮಾಚಾರ ಅವ್ರಿಗೆ ಇರ್ತದೆ. ನನಗೊಂದು 2,000 ಕೊಟ್ಬಿಟ್ರು ಸಾಕು. ಆದರೆ ವಿಷಯ ಊರಲ್ಲಿ ಗೊತ್ತಾದರೆ ನಾವು ತಲೆ ಎತ್ಕೊಂಡಿರೋಕ್ಕಾಗದ? ಆಯ್ತಮ್ಮ, ಆಯಿತು, ನೀನು ಹೇಳ್ದಂಗೆ ಆಗಲಿ. ಆಯ್ತಪ್ಪ, ಸರಿ.
3 ಸರಿ ಗೆದ್ದರೆ 100 ಸರಿ ಸೋಲ್ತೀನಿ. ಏನಾಗಿದೆಯೋ ದೇವ್ರಿಗೆ ಗೊತ್ತು. ವರ್ಷದಲ್ಲಿ 365 ದಿನಕ್ಕೆ 365 ದಿನವೂ ಕೂಡ ಆಟ ಆಡಿದ್ದೀನಿ. ಸೋಲೇ ಜಾಸ್ತಿ ಆಗದೆ. ಸಾಲದ ಮೇಲೆ ಸಾಲ ಮಾಡೋದಾದರೂ ಆಟ ತಪ್ಪಿಸಿಲ್ಲ. ಹೊಸ್ದಾಗಿ ಗೆಲ್ಲೋದು ಬೇಡ. ನಾನು ಕಳ್ಕೊಂಡಿರೋದು ಮತ್ತೆ ವಾಪಸ್ ಬಂದರೂ ಸಾಕು, ಅಷ್ಟೇ ಸಾಕು. ಇನ್ನೂ ಮುಗ್ದಿರೋ ಗುರು. ಇಷ್ಟೊತ್ತು ಗಂಟೆ ಬಂದ ಗುರು, ಅದಕ್ಕೆ ನಿಧಾನವಾಗಿ ತಗೊಂಡೆ. ಬೇಗ ತಗೋ, ಹೋಗೋಣ. ಆಯಿತು, ತಗೋ ಗುರು. ಜಾಸ್ತಿ ಹೊತ್ತು ಇಲ್ಲಿ ಕೂರಬಾರ್ದು, ಹೋಗೋಣ. ಅಲ್ಲ ಗುರು, ಎಲ್ಲ ಪ್ರಾಬ್ಲಮ್ ಇದರಿಂದ ಸರಿ ಹೋಗಲ್ಲ. ಬೇಗ ತಗೋ ಗುರು, ತಗೋ. ಆಯಿತು. ಗುರು, ನಾಳೆ 2,000 ಮಿಸ್ ಮಾಡ್ದಂಗೆ ಕೊಡು ಗುರು. ಆಯಿತು 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 ಗುರು. ಕೊಡ್ತೀನಿ, ಬಾ ತಗೋ. ಗುರು, ಕಳ್ಕೊಂಡಿರೋದನ್ನ ಗೆಲ್ಲೇಬೇಕು ಗುರು. ಅಷ್ಟೇ ನಿನ್ನ ಮೇಲೆ ನಾಳೆ ಕೊಡ್ತೀನಿ ಅಂತ ನಂಬಿಕೆ ಐತೆ ಗುರು. ಬರೀ ಇಷ್ಟಲ್ಲೇ ಅಲ್ಲ, ನನ್ನ ಜೀವನ ಪೂರ್ತಿ ಎಲ್ಲ ವಿಷಯದಲ್ಲೂ ನನ್ನ ನಿನ್ನ ಸ್ನೇಹದ ಮೇಲೆ ತುಂಬ ನಂಬಿಕೆ ಇದೆ ಗುರು. ತುಂಬ ನಂಬಿಕೆ ಇದೆ ಗುರು ನನಗೆ. ಬಾ ಬಾ, ಈಗ ಸಾಕು ಗುರು. ನಾಳೆ ಕೊಡ್ತೀಯಾ? ನಾನು ಗೆಲ್ತೀನಿ. ಆಯಿತು. ಇಲ್ಲಿದ್ದಾನಲ್ಲ ಗುರು. ಏನು ಗುರು, ಎಲ್ಲಿ ಅಂತ ಹುಡ್ಕೋದು ಗುರು ನಿನ್ನ? ಏನು ಗುರು, ಏನು ಸಮಾಚಾರ? ಏನು ಗುರು, ಬೆಳಿಗ್ಗೆಯಿಂದ ಫೋನ್ ಮಾಡ್ತಾ ಇದ್ದೀನಿ. ಬರೀ ಬಿಸಿ. ಇಷ್ಟೊಂದು ಬಿಸಿನಾ? ಎಂಥ ವ್ಯವಹಾರ ಮಾಡ್ತಾಯಿದ್ದೀ ಗುರು ಅಂದ್ರೆ ನೀನು? ಏನು ಮಾಡೋದು ಗುರು, ಪರಿಸ್ಥಿತಿ ಆ ಥರ ಆಗ್ಬಿಟ್ಟದೆ ಗುರು. 2,000 ಕೊಟ್ಬಿಡು ಗುರು, 2,000 ಸಾಕು. ನಿಜವಾಗ್ಲೂ ಗುರು. ಏನು ಅಂತ ಕೇಳಬೇಡ. ನಾನು ಜೂಜಲ್ಲಿ ಗೆದ್ದು ಮನೆ ಕಟ್ಟಬೇಕು, ಆಸ್ತಿ ಹಿಡಿಬೇಕು ಅಂತ ಏನೂ ಆಸೆ ಇಲ್ಲ. ನಾನು ಕಳ್ಕೊಂಡಿರೋದನ್ನು ವಾಪಸ್ ಗೆದ್ದುಬಿಟ್ರೆ ಸಾಕು ಗುರು, ಅಷ್ಟೇ ಸಾಕು. ಅವತ್ತಿಂದ ನಾನು ಜೂಜ್ಗೆ ಹೋಗಲ್ಲ ಗುರು. ಅಷ್ಟೇನಾ? ಬಾ ಗುರು, ಕೂತ್ಕೋ ಗುರು. ಒಂದು ಕ್ವಾರ್ಟರ್ ಎಣ್ಣೆ ಕೇಳಬೇಕಾರೆ ಕೊಡಿಸ್ಬಿಡ್ತೀನಿ. ಜೂಜು ಅಂತ ಯಾವುದೇ ಕಾಣ್ಕೋ ಆಡಕ್ಕೆ ಹೋಗ್ಬೇಡ ಗುರು. ಹಂಗನ್ಬೇಡ ಗುರು. ಬೇಕು ಅಂದರೆ ಒಂದಿನ ಜೂಜ್ ಆಡ್ಬಿಟ್ಟು ಗೆದ್ಕೊಂಬಾ ಅಂತ ಅಂದ್ಬಿಡು. ಸಾಯೋ ಗಂಟ ಬೇಕಾದ್ರೆ ಎಣ್ಣೆ ಕುಡಿಯೋದಿಲ್ಲ. ಸಾಯೋ ಗಂಟ ಬೇಕಾದ್ರೆ ಎಣ್ಣೆ ಬಿಟ್ಬಿಡ್ತೀನಿ. ಇಷ್ಟಾದ್ಮೇಲೆ ನೀನು ಇಷ್ಟ ಕಣಪ್ಪ. ನನಗೇನೋ ಕೊಡ್ತೀನಿ, ಆದರೆ ವಾಪಸ್ ಕೊಡ್ಬೇಕಾರೆ ನನ್ನಂತೂ ಮರಿಬೇಡ. ಕರೆಕ್ಟ್ ಟೈಮ್ ಕೊಡ್ಬಿಡೋ ಗುರು, ಅದಂತೂ ಮಿಸ್ ಮಾಡಬೇಡ. ಆಯಿತು ಗುರು. ಹಾಂ, ಒಳ್ಳೆ ಮನಸ್ಸಿಂದ ಕೊಡ್ತಾ ಇದೀಯ ಗುರು. ಗೆಲ್ತೀನಿ ಗುರು. ನೀನು ಏನೇ ಮಾಡಿದ್ರು ಒಂದು ಕೆಲಸನೂ ಒಳ್ಳೆಯವಲ್ಲ, ಅದು ನಂಗೆ ಚೆನ್ನಾಗಿ ಗೊತ್ತು. ತಾವು ಗುರು 2,000 ಅದೇನು ಮಾಡೋ ತಕೋ, ಅದೇನು ಸಾಧನೆ ಮಾಡಿ ಮಾಡು. ನಿನ್ನ ಆಶೀರ್ವಾದ ನನ್ನ ತಲೆ ಮೇಲೆ ಇರ್ತದೆ ಗುರು. ಇವತ್ತು 2 ಗಂಟೆ ರಾತ್ರಿ ಆದ್ರೂ ಮನೆಗೆ ಹೋಗಲ್ಲ ಗುರು. ಗೆದ್ದುಬಿಟ್ಟೆ ನಾನು ಮನೆಗೆ ಹೋಗೋದು. ಗೆಲ್ತೀನಿ ಗುರು. ಹೋಗು, ಏನೋ ಒಂದು ಒಳ್ಳೇದಾಗಬೇಕು, ಹೋಗು. ಬಾಯ್ ಗುರು. ನೋಡಮ್ಮ, ನಿಂಗೆ ಅಣ್ಣನ ನೋಡ್ದ? 2,000 ರೂಪಾಯಿ ನನ್ನ ಹತ್ರ ಬಂದು ಈಗ ಕಿತ್ಕೊಳದ. ಅದೇನು ಸಾಧನೆ ಮಾಡೋನು ಮಾಡಲಿ, ನಾನು ನೋಡ್ತೀನಿ. ಸರಿಯಾಗಿ ಸೇರ್ಕೊಂಡಿದ್ರಿ, ನಿಮಗೂ ನಿಮ್ಮ ಸಂಸಾರಕ್ಕೂ ಸರಿಯಾಗಿ ಸೇರ್ಕೊಂಡಿದ್ರಿ ಬಿಡು. ಏನೋ ಒಂದು ಆಗಲಿ ಬಿಡು, ಇನ್ನೇನು ಮಾಡೋಕ್ಕಾಗದು. ನನ್ನ ಸ್ನೇಹ ಬಗ್ಗೆ ಅವ್ನು ಕೇಳ್ದ ಅಷ್ಟೇ. ಸರಿ.